ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮ್ಮ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಎಲ್ಲ ಆದಮೇಲೆ ಈಗ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರೋದು KCET ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಎಡಿಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಾನು ಈಗ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಲಿಲ್ಲ, ಸೊ ಸೀಟ್ನ ಹೋಲ್ಡ್ ಮಾಡಿಕೊಂಡೆ ಅಥವಾ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ಸೆಕೆಂಡ್ ರೌಂಡಲ್ಲಿ ನಾನು ಅಡ್ಮಿಷನ್ ಆದರೆ ಫಸ್ಟ್ ರೌಂಡ್ಗಿಂತ ಫೀಸು ಜಾಸ್ತಿ ಇರುತ್ತಾ, ಮತ್ತು ನೆಕ್ಸ್ಟ್ ಸ್ಟೆಪ್ಸ್ ಏನು? ಈಗ ಚಾಯ್ಸ್ ಎಂಟ್ರಿ ಆಯಿತು, ಚಾಯ್ಸ್ 1 ಚೂಸ್ ಮಾಡಿರೋ ಅಡ್ಮಿಷನ್ ಆಯಿತು, ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟು ಪ್ರೋಸೆಸ್ ಏನಿರುತ್ತೆ? ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಎಡಿಟಿಂಗ್ ಯಾವಾಗ ಬಿಡ್ತಾರೆ, ಸೊ ಕಾಲೇಜ್ನ ಆ್ಯಡ್ ಮಾಡ್ಬೋದಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ದರಿಂದ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಕ್ಕಿದೆ ಸೊ ಇದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೋಡೋಣ ಯಾವ ಸ್ಟೂಡೆಂಟ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಫೀಸ್ ಸೇಮ್ ಅಂತ ಕೇಳ್ತಾ ಇದ್ದೀರಾ. ನೋಡಿ, ನಿಮ್ಮ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಫೀಸ್ ಪೇಮೆಂಟಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ KEಗೆ ಏನು ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಿರ್ತಾರೆ, ಸೇಮ್ ಟು ಸೇಮ್ ಸೆಕೆಂಡ್ ರೌಂಡಲ್ಲೂ ಸೇಮ್ ಫೀಸ್ ಇರುತ್ತೆ. ಸೊ ಇದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್, ಈಗ ಆಲ್ರೆಡಿ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸು ಅನೌನ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ನಿಮಗೆ ಮುಗಿತಾ ಬರ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತು ಕಂಪ್ಯೂಟರ್ ಸೈನ್ಸು ಫ್ಯೂಚರ್ ಅಂತ. ಸೊ ಈ ಒಂದು ಫಾರ್ಮ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ಯಾವುದೇ ಕೌನ್ಸಿಲಿಂಗ್ಗೆ ಹೋಗಬೇಕಾಗಿಲ್ಲ, ಜಸ್ಟ್ ಈ ಒಂದು ಫಾರ್ಮ್ ಫಿಲ್ ಮಾಡೋದ್ರ ಮೂಲಕ ಇಂಡಿಯಾದ ಟಾಪ್ 30 ಕ್ಯಾಂಪಸಸ್ಸಲ್ಲಿ ಬೆಸ್ಟ್ CSE ಸೀಟ್ ಸಿಗೋ ಅವಕಾಶ ಇರುತ್ತೆ. ಡಿಗ್ರಿ ಜೊತೆಗೆ ರಿಯಲ್ ಕಂಪ್ನಿ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತೀರಾ, ಆ ಪ್ರಾಜೆಕ್ಟ್ ಮೇಲೆ ಕಂಪನೀಸು ಮಿನಿಮಮ್ 30,000 ತನಕ ಸ್ಟೈಪೆಂಡ್ ಕೂಡ ಕೊಡ್ಬೋದು. ಸೊ ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಈ ಒಂದು ಫಾರ್ಮ್ ಮೂಲಕ AML ಸ್ಪೆಷಲೈಸೇಷನ್ ಇರುವ CS ಸೀಟ್ ಕೂಡ ಸಿಗ್ಬೋದು. ಇಲ್ಲಿ IIT ಲೆವೆಲ್ ಕರಿಕ್ಯುಲಮ್ ಇರುತ್ತೆ. ಇದ್ರ ಜೊತೆಗೆ ಗೂಗಲ್ ಮೆಂಟರ್ಸ್ ನಡೆಸೋ ಕೋಡಿಂಗ್ ಮಾಸ್ಟರ್ ಕ್ಲಾಸಸ್ ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಈಗ ಬೇರೆ ನಾನ್ CS ಬ್ರಾಂಚ್ಗೆ ಅಡ್ಮಿಷನ್ ಆಗ್ತೀರಾ ಅಂತ ಅನ್ಕೊಳ್ಳಿ, ಮುಂದೆ ಅದೇ ಕೆರಿಯರ್ ಆಪರ್ಚುನಿಟಿ ಸಿಗದೆ ಇರ್ಬೋದು. ಸೊ ಅದರಿಂದ ವೆರಿ ಫ್ಯೂ ಸೀಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಈಗಲೇ ಚೆಕ್ ಮಾಡಿ. ಸೊ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಈಗ ಚಾಯ್ಸ್ ಎಂಟ್ರಿನೂ ಕಂಪ್ಲೀಟ್ ಆಯಿತು, ಕೆಲವರು ಚಾಯ್ಸ್ 1 ಚೂಸ್ ಮಾಡಿ ಅಡ್ಮಿಷನ್ ಆಗಿ ಈಗ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇರೋದು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರು, ಮತ್ತು ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಸೊ ಇವರು 3 ಜನ ಈ ಒಂದು ನೆಕ್ಸ್ಟ್ ಪ್ರೋಸೆಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಸೊ ಸದ್ಯಕ್ಕೆ ನಿಮ್ಮ ಈಗ ಏನು ಚಾಯ್ಸ್ ಎಂಟ್ರಿ ಇರುತ್ತೆ ಅದು ಕಂಪ್ಲೀಟ್ ಆಗಿದೆ ಅಲ್ವಾ, ಅದಾದಮೇಲೆ KEA ಕಡೆಯಿಂದ ಒಂದು ಶೆಡ್ಯೂಲ್ನ ಅನೌನ್ಸ್ ಮಾಡ್ತಾರೆ. ಸೊ ಒಂದು ಶೆಡ್ಯೂಲಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಇದಾದಮೇಲೆ ನಿಮಗೆ ಎಡಿಟಿಂಗ್ ಚಾನ್ಸ್ ಕೊಡ್ತಾರೆ. ಸೊ ಅಂದರೆ ಎಡಿಟಿಂಗ್ ಅಂದರೆ ಫಸ್ಟ್ ಏನು ಮಾಡಬೇಕೀಗ, ಅವರು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಬೇಕು. ಅಂದರೆ ಫಸ್ಟ್ ರೌಂಡಲ್ಲಿ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ, ಸೊ ಎಷ್ಟು ವೇಕೆನ್ಸಿ ಉಳಿದಿದೆ, ಸೊ ಅದು ನಿಮ್ಗೊಂದು ಐಡಿಯಾ ಬರುತ್ತೆ ಆಪ್ಷನ್ ಟ್ರೀ ಎಡಿಟ್ ಮಾಡೋದಕ್ಕೆ. ಸೊ ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದಾಗ ಆ ಒಂದು ಶೆಡ್ಯೂಲಲ್ಲಿ ನಿಮಗೆ ಎಡಿಟಿಂಗ್ಗೆ ಡೇಟ್ ಯಾವಾಗ, ಸೊ ಎಡಿಟಿಂಗ್ ಎಷ್ಟು ದಿನ ಕೊಟ್ಟಿರ್ತಾರೆ. ಅದಾದಮೇಲೆ ಎಡಿಟಿಂಗ್ ಆದಮೇಲೆ ನಿಮಗೆ ಫಸ್ಟು ಸೆಕೆಂಡ್ ರೌಂಡಲ್ಲಿ ಪ್ರಾವಿಷನಲ್ ರಿಸಲ್ಟ್ ಯಾವಾಗ, ಅದಾದಮೇಲೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಯಾವಾಗ. ಸೊ ಈ ರೀತಿ ಡೀಟೈಲ್ ಶೆಡ್ಯೂಲ್ ಮೆನ್ಷನ್ ಆಗಿರುತ್ತೆ, ಓಕೆನಾ. ಸೊ ಆ ಒಂದು ಶೆಡ್ಯೂಲ್ ರಿಲೀಸ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಕರೆಕ್ಟಾಗಿ ವೆಯ್ಟ್ ಮಾಡಿ. ನೆಕ್ಸ್ಟು ಸ್ಟೆಪ್ಪು ಏನು ಅಂತ ನಿಮಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆ ತನಕ ವಾಚ್ ಮಾಡಿ. ನೆಕ್ಸ್ಟು ಇದಾದಮೇಲೆ ಎಡಿಟಿಂಗು. ಸೊ ಎಡಿಟಿಂಗ್ ಯಾವಾಗ ಬಿಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಆಗಸ್ಟ್ 2nd ವೀಕಿಂದ ಸ್ಟಾರ್ಟ್ ಆಗ್ಬೋದು. ಯಾಕಂದರೆ ಈಗ ಆಲ್ರೆಡಿ MCC ಅವರು ಅನೌನ್ಸ್ ಮಾಡಿದ್ದಾರೆ ಏನಂತ ಹೇಳಿದ್ರೆ, ಆದಷ್ಟು ಬೇಗ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತೀವಂತ. ಸೊ ಅದೇ ಒಂದು ಕೌನ್ಸಿಲಿಂಗ್ ಏನು ಶೆಡ್ಯೂಲ್ ಇರುತ್ತೆ MCCದು, ಸೊ ಅದ್ರ ಪ್ರಕಾರ KE ಅವರು ಅವರ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ನ ಸೊ ಫಾಲೋ ಮಾಡ್ತಾರೆ. ಸೊ ಆಲ್ಮೋಸ್ಟು ಯಾಕಂದರೆ MCCಯಿಂದ ಏನಾದರೂ ಸ್ಟೂಡೆಂಟ್ಸು ಅಡ್ಮಿಷನ್ ಆಯಿತು ಅಂತ ಹೇಳಿದ್ರೆ ಅದು KEಯಲ್ಲಿ ವೇಕೆನ್ಸಿ ಉಳ್ಕೊಳ್ಳುತ್ತೆ. ಈಗ KEಲೂ ಅಲೌಟ್ ಆಗಿರುತ್ತೆ, MCCಲೂ ಅಲೌಟ್ ಆಗಿದ್ದಾಗ ಸೊ ಅವರು MCCಗೆ ಹೋಗಿ ಅಂತ ಹೇಳ್ತಾರೆ. ಸೊ MCC ಕೌನ್ಸಿಲಿಂಗ್ ಮುಖಾಂತರ ಅವ್ರು ಅಡ್ಮಿಷನ್ ಆಯಿತು ಅಂತ ಹೇಳಿದ್ರೆ ಆವಾಗ KEA ಕೌನ್ಸಿಲಿಂಗಲ್ಲಿ ಒಂದು ಮೆಡಿಕಲ್ ಸೀಟು ವೇಕೆನ್ಸಿ ಉಳ್ಕೊಳ್ಳುತ್ತೆ, ಓಕೆನಾ. ಸೊ ಆವಾಗ ಇನ್ನೊಬ್ಬ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆ ಒಂದು ಮೆಡಿಕಲ್ ಸೀಟ್ನ ಅವರು ಅಲಾಟ್ ಮಾಡ್ಬೋದು. ಸೊ ಅದರಿಂದ MCC ಕೌನ್ಸಿಲಿಂಗ್ನ ಅವರು ಫಾಲೋ ಮಾಡಲೇಬೇಕು, ಓಕೆನಾ. ಇದಾದಮೇಲೆ ಎಡಿಟಿಂಗ್ ಚಾನ್ಸ್ ಕೊಡ್ತಾರಲ್ವಾ, ಸೊ ಆವಾಗ ನೀವು ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಕೋಬೋದು. ಸೊ ಮೇಲಿರೋದನ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಅಥವಾ ನಿಮ್ಗೆ ಯಾವುದಾದ್ರು ಕಾಲೇಜ್ ಬೇಡವಾ ಡಿಲೀಟ್ ಮಾಡ್ಬೋದು. ಬಟ್ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಸೆಕೆಂಡ್ ರೌಂಡ್ ಆಪ್ಷನ್ ಟಿಯಲ್ಲಿ ನಾನು ಕಾಲೇಜ್ನ ಆ್ಯಡ್ ಮಾಡ್ಬೋದಾ. ಸೊ ಇಲ್ಲಿ ತನಕ ಏನು ಅಪ್ಡೇಟ್ ಬಂದಿದೆ ಅದ್ರ ಪ್ರಕಾರ ನೀವು ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಇಲ್ಲಿ ತನಕ ನೀವೇನು ಆ್ಯಡ್ ಮಾಡಿರ್ತೀರಾ ಅಷ್ಟೇ ಫೈನಲ್ಲು.
ಬೇಕಾದರೆ ಅದನ್ನು ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು. ಅಕಸ್ಮಾತ್ ಬೇಡ ಅಂದರೆ ಯಾವ್ದಾದ್ರು ಕಾಲೇಜ್ನ ಡಿಲೀಟ್ ಮಾಡ್ಕೋಬೋದು. ಬಟ್ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಒಂದಷ್ಟು ಜನ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಯಾರು ಅಂತ ಹೇಳಿದ್ರೆ ಯಾರೆಲ್ಲ ಈಗ ಮೆಡಿಕಲ್ ಸೀಟ್ಸ್ನ ಅವರ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ನೀವು ಈಗ ನಿಮ್ಮ ಏನು ಮೆಡಿಕಲ್ ಸೀಟ್ಸು ಯಾವುದೆಲ್ಲ ಕಾಲೇಜ್ ಬೇಕು, ಯಾವೆಲ್ಲ ಅಂದರೆ ಯಾವ ಕೋರ್ಸ್ ಬೇಕು, ಮೆಡಿಕಲ್ ಕೋರ್ಸಸ್ಸು, ಸೊ ಅದನ್ನು ನೀವು ಬೇಕಾದರೆ ಈಗ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಇದಾದಮೇಲೆ ನೆಕ್ಸ್ಟು ಸ್ಟೆಪ್ಸು ಏನು? ಸೊ ಈಗ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತೀರಾ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಸೊ 3 ಜನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನೀವು ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ಈಗ RV, BMS ಮತ್ತು PS ಮತ್ತು SJC, ಸೊ ಈ ರೀತಿ ಒಂದು 4 ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ. ಈಗ ಇದರಲ್ಲಿ ನಿಮಗೆ PS ಅಲಾಟ್ ಆಗಿತ್ತು. ಸೊ ಇದರಲ್ಲಿ ಚಾಯ್ಸ್ 2 ಕೊಟ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ರು ಚಾಯ್ಸ್ 3 ಕೊಟ್ಕೊಂಡಿರ್ತೀರಾ, ಇನ್ನು ಕೆಲವೊಬ್ಬರಿಗೆ ಸೀಟೇ ಅಲಾಟ್ ಆಗಿರಲ್ಲ. ಸೊ ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಏನಾಗಿರುತ್ತೆ, ಈಗ ಏನು ಸಿಕ್ಕಿರುತ್ತೆ ಸೀಟು, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಮಿಕ್ಕಿದ ಎಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಇದರಲ್ಲಿ ನೀವು ಬೇಕಾದರೆ ಮೇಲ್ಗಡೆ ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿರೋದನ್ನ ಮೇಲೆ ಹಾಕ್ಬೋದು, ಕೆಳಗಿರೋದನ್ನ ಡಿಲೀಟ್ ಮಾಡ್ಬೋದು ಬೇಕಾದರೆ. ಸೊ ಇದು ಯಾವ್ದು ಬೇಡವಾ, ಇದನ್ನು ಡಿಲೀಟ್ ಮಾಡ್ಬೋದು, ಈ ರೀತಿ ಮಾಡ್ಬೋದು. ನೆಕ್ಸ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರು ಈಗ ಸಿಕ್ಕಿರೋ ಸೀಟ್ ಹೋಲ್ಡಲ್ಲಿರುತ್ತೆ. ಇದು ನಿಮಗೆ ಕನ್ಫರ್ಮ್. ಸೊ ಯಾವ ಕಾಲೇಜು ಸಿಗಲಿಲ್ಲ ಅಂದರೆ ಇದಂತೂ ನೀವು ಅಡ್ಮಿಷನ್ ಆಗ್ಬೋದು. ಸೊ ಕನ್ಫರ್ಮ್ ಈ ಕಾಲೇಜು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟು ನೀವು ಕೂಡ ಪ್ರಿಯಾರಿಟೀಸ್ನ ಚೇಂಜ್ ಮಾಡ್ಕೋಬೋದು. ಇದು ಬೇಡವಾ, ಇದನ್ನು ಡಿಲೀಟ್ ಮಾಡ್ಕೋಬೋದು. ಈ ರೀತಿ ಪ್ರಿವಿಲೇಜಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ನೆಕ್ಸ್ಟ್ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಕಾಲೇಜ್ ನಿಮಗೆ ಸಿಕ್ಕಿಲ್ಲ, ಯಾವುದು ಕಾಲೇಜು ಸಿಕ್ಕಿಲ್ಲ, ನೀವೇನೋ ಮಿಸ್ಟೇಕ್ಸ್ನ ಮಾಡಿರ್ಬೋದು, ಅಥವಾ ಈಗ ಫಸ್ಟ್ ರೌಂಡಲ್ಲಿ ಕಟ್ ಆಫು ಸ್ವಲ್ಪ ವೇರಿಯೇಷನ್ಸ್ ಆಗಿರುತ್ತೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇದೆ. ಓಕೆನಾ. ಈಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಕಾಲೇಜ್ ಬೇಡ, ನನಗೆ ಇದು ಮಿಸ್ ಹಾಕ್ಬಿಟ್ಟೆ, ಸೊ ಇದು ಕಾಲೇಜ್ ಬೇಡ ಅಂದಾಗ ನೀವು ಆರಾಮಾಗಿ ಆ ಒಂದು ಕಾಲೇಜ್ನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ರಿಗೂ ನಾನು ಅದೇ ಸಜೆಸ್ಟ್ ಮಾಡೋದು. ಸೊ ಯಾವ ಕಾಲೇಜ್ ನಿಮಗೆ ಬೇಡ, ಒಂದು ಸ್ವಲ್ಪ ಡೌಟ್ ಇರುತ್ತೆ, ಇದು ಬೇಕಾ ಬೇಡವಾ, ಸೊ ಚೆನ್ನಾಗಿಲ್ಲ, ಈ ರೀತಿ ಏನಾದರೂ ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ಅಥವಾ ಫುಲ್ಲು ಕೊನೆ ಪ್ರಿಯಾರಿಟಿಲಿ ಇಡಿ. ಅದಕ್ಕೂ ಮುಂಚೆ ಯಾವ್ದಾದ್ರು ಕಾಲೇಜ್ ಸಿಕ್ಕಿದ್ರೂ ಸಿಗ್ಬೋದು, ಬಟ್ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ನಾನು ಹಾಕಿರೋದೆಲ್ಲ ಬೆಸ್ಟ್ ಕಾಲೇಜು, ಅದರಲ್ಲಿ ಯಾವುದೇ ಸಿಕ್ಕಿದ್ರೂ ನಾವು ಹೋಗೋದಕ್ಕೆ ರೆಡಿ ಇದ್ದೀನಿ. ಸೊ ಈ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಎಡಿಟ್ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟು ನಿಮ್ಮ ಚಾಯ್ಸ್ ಎಂಟ್ರಿ ಇರುತ್ತಲ್ಲ, ಸೊ ಅದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನೀವು ಯಾವ ರೀತಿ ಬೇಕಾದರೂ ಆಟ ಆಡ್ಬೋದು. ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಇರೋದು 2 ಚಾಯ್ಸು, ಚಾಯ್ಸ್ 1 ಮತ್ತು ಚಾಯ್ಸ್ 4. ಯಾರಿಗೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಸೊ KCET ಸ್ಟೂಡೆಂಟ್ಸ್ಗೆ. ನೆಕ್ಸ್ಟು KE ಕಡೆಯಿಂದ ಏನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ತನಕ ಏನು ಅಪ್ಡೇಟ್ ಇದೆ ಅದ್ರ ಪ್ರಕಾರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ನಿಮ್ಮ ಸೆಕೆಂಡ್ ರೌಂಡಲ್ಲಿ ಇರುವಂಥದ್ದು. ಸೊ ಇಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಇಲ್ಲಾಂದರೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಬಟ್ ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನೆಕ್ಸ್ಟು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇಲ್ಲಿ ತನಕ KE ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಈಗ ನಿಮಗೆ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ನಿಮ್ಮ ಈ ಒಂದು ಎಡಿಟಿಂಗ್ ಸ್ಟಾರ್ಟ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದನ್ನು ಇನ್ಫಾರ್ಮ್ ಮಾಡ್ತೀನಿ. ಬಟ್ ಅಲ್ಲಿ ತನಕ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ನ ನೀವು ನೋಡ್ಕೊಳ್ಳಿ. ಸೊ ಯಾವುದಾದ್ರೂ ಬೇರೆದೇ ಇರೋ ಕಾಲೇಜ್ ಇದೆಯಾ, ಸುಮ್ಮನೆ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಸೊ ನಿಮ್ಮ ರ್ಯಾಂಕ್ ಚೆನ್ನಾಗೇ ಇರುತ್ತೆ, ಬಟ್ ನೀವು 200, 300 ಈ ರೀತಿ ಕಾಲೇಜ್ನ ಆ್ಯಡ್ ಮಾಡಿ. ಬಟ್ ನಿಮಗೆ ಎಲ್ಲ ಪ್ರೋಸೆಸ್ಸು ಗೊತ್ತಿರಬೇಕು. ಈಗ ಆ ಕಾಲೇಜ್ ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಅಕಸ್ಮಾತ್ ಮಿಸ್ಸಾಗಿ ಆ್ಯಡ್ ಮಾಡಿಬಿಟ್ಟೆ, ನನಗೆ ಗೊತ್ತಿರಲಿಲ್ಲ, ಈ ರೀತಿ ಹೇಳಿದಾಗ ಯಾರೂ ಕೇಳೋದಿಲ್ಲ. ಸೊ ಅದರಿಂದ ಗಮನ ಇಟ್ಟು ಏನು ಮಾಡ್ತೀರಾ ಪ್ರೋಸೆಸ್ಸು, ಇದ್ರ ಬಗ್ಗೆ ಗಮನ ಇಟ್ಟು ನೆಕ್ಸ್ಟು ಎಡಿಟಿಂಗ್ ಮಾಡ್ಕೋಬೋದು. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ. ಎಡಿಟಿಂಗ್ಗೆ ಲೈವ್ ಡೆಮೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲೈವ್ ಡೆಮೋ ಅಂತ ಹಾಕಿ. ಇದಾದಮೇಲೆ ತುಂಬ ಇಂಪಾರ್ಟೆಂಟು, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಗಮನ ಇರಲಿ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ವ, ಆ ಕೋರ್ಸ್ಗೆ ಎಷ್ಟು ಫೀಸ್ ಆಗುತ್ತೆ, ಸೊ ಎಷ್ಟು ಫೀಸ್ನ ನೀವು ರೆಡಿ ಮಾಡ್ಕೋಬೇಕು. ಮತ್ತು ಕಾಲೇಜವರು ಒಂದಷ್ಟು ಡೆವಲಪ್ಮೆಂಟ್ ಫೀಸ್ ಅಂತ ತಗೊತಾರೆ. ಸೊ ಅದೊಂದು 20,000 to 30,000 ಆಗ್ಬೋದು. ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಲೇಜವ್ರಿಗೆ ಕಾಲ್ ಮಾಡಿ ಕೇಳಿ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಕಾಲೇಜ್ಗೆ. ಸೊ ಫೀಸ್ ಸ್ಟ್ರಕ್ಚರು ಮತ್ತು ಡಾಕ್ಯುಮೆಂಟ್ಸು, ಸೊ ಆಲ್ರೆಡಿ ಒಂದು ಡೀಟೈಲ್ಡ್ ವಿಡಿಯೋ ಮಾಡಿದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಸೊ ಅದನ್ನು ಒಂದ್ಸಲ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಅದನ್ನು ನೋಡಿದಾಗ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಸೊ ಅದನ್ನು ಈಗಲೇ ರೆಡಿ ಮಾಡ್ಕೊಳ್ಳಿ. ಸೊ ಆಮೇಲೆ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ಈಗ ಟೈಮ್ ಇದೆ, ಆರಾಮಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನು ಫೀಸ್ ಪೇಮೆಂಟ್ ಪೇ ಮಾಡಬೇಕು ಅದನ್ನು ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದಾಗ ಸೊ ಅವರು ಅರೇಂಜ್ ಮಾಡ್ಕೊತಾರೆ. ಓಕೆನಾ. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಫಾರ್ಮ್ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡಿ.